So we are solving trigonometry problems from exercise 8.2. Trigonometry problems from exercise 8.2. So one of the mistakes students does is, ಏನು ಮಿಸ್ಟೇಕ್ಸ್ ಮಾಡ್ತಾರೆ, ನ್ಯೂಮರೇಟರ್ ಡಿನಾಮಿನೇಟರ್ ಏನಾರು ಇತ್ತು ಅಂತಂದರೆ ಇಲ್ಲಿ ಅಡಿಷನ್ ಇದ್ದರೆ, ಇವೊಂದು ಇಟ್ಸ್ ಅಡಿಷನ್ ದ ಕ್ಯಾನ್ಸಲ್ ಎ ಆ್ಯಂಡ್ ಎ, ದಟ್ಸ್ ಒನ್ ಮಿಸ್ಟೇಕ್. ಸೊ ಅಡಿಷನ್ ಇದ್ದರೆ ನಾವು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ ನೋಡಿ, ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಪ್ಲಸ್ ಸಿ ಇತ್ತು ಅಂತಂದರೆ, ಸಪೋಸ್ ಲೆಟ್ಸ್ ಸೆ 2 + 200 ಅಂತಿರುತ್ತೆ, ಏನಂದ್ರೆ 2 + 1 ಅಂತಿರುತ್ತೆ. ಇಲ್ಲಿ 2 ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಸೆ 2000 ಓವರ್ 1 ಅಂತ ಬರೆಯೋಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ರಜನಿಕಾಂತ್ ಅರ್ಥ ಆಗ್ತಾ ಇದೆಯಾ? ಈಗ ನೋಡು, ಇನ್ ಕೇಸ್ ಇದೆ ಇನ್ಸ್ಟೆಡ್ ಆಫ್ ದಿಸ್, ಇದು ರಾಂಗು. ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ರಾಂಗ್. ಇನ್ ಕೇಸ್ ಎ ಇಂಟು ಬಿ ಇಂಟು ಸಿ ಅಂತಿರುತ್ತೆ, ಇಲ್ಲಿ ಬಿ ಇಂಟು ಕೆ ಅಂತಿರುತ್ತೆ. ಇಲ್ಲಿ ಇನ್ನು ಬಿ ಕ್ಯಾನ್ಸಲ್ ಮಾಡ್ಬೋದು. ಸೊ ದಿಸ್ ಈಸ್ ರೈಟ್. ಯಾವಾಗ? ಮಲ್ಟಿಪ್ಲಿಕೇಶನ್ ಇದ್ದಾಗ. ಕ್ಲಿಯರ್? ಸೊ ಅದನ್ನು ಮಿಸ್ಟೇಕ್ಸ್ನ ನೀನು ಮಾಡಬಾರ್ದು ಅಷ್ಟೆ. ಕ್ವಿಕ್ಕಾಗಿ ನೋಟ್ ಅಂತ ಬರ್ಕೋತೀಯ ಬೇಗ, ಜಸ್ಟ್ ನೋಟ್. ಇದು ಅರ್ಥ ಆಯ್ತಾ? ಬಿಡು ಮತ್ತೆ ಬೇಡ, ಇಷ್ಟ ಆಯಿತು. ಸೊ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀವಿ. ವಿ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಹೇಳ್ತಾ ಹೋಗು. ಸೈನ್ 30 ಡಿಗ್ರಿ, ವಾಟ್ ಈಸ್ ಸೈನ್ 30 ಡಿಗ್ರಿ? 1/2 ಪ್ಲಸ್ tan ಕೊಸಿಕೆಂಟ್ 60 ಡಿಗ್ರಿ 2/√3. ಯಾಕೆ ನಾವು ಸೈಡಲ್ಲಿ ಬರೆದಿರಬೇಕು, ಸೈನ್ 60 ಡಿಗ್ರಿ ಈಸ್ ಈಕ್ವಲ್ ಟು √3/2, ಕೊಸಿಕೆಂಟ್ ಈಸ್ 1. ಇಷ್ಟ ಆಯಿತು. ಅಗೈನ್ ಸೀಕೆಂಟ್ 30 ಡಿಗ್ರಿ, ವಾಟ್ ಈಸ್ ಕಾಸ್ 30 ಡಿಗ್ರಿ? √3/2 ಕಾಸು. ಸೊ ಸೀಕೆಂಟ್ ಈಸ್ 2/√3 ಪ್ಲಸ್ ಕಾಸ್ 60 ಡಿಗ್ರಿ 1/2 ಪ್ಲಸ್ ಕಾಟ್ 45 ಡಿಗ್ರಿ ಎಷ್ಟಾಗುತ್ತೆ? 1. ಇಷ್ಟಾಯಿತು. ಇಷ್ಟಾದಮೇಲೆ ನೀನು ಇಲ್ಲಿ 1/2, ಇಲ್ಲಿ 1/2, ಇಲ್ಲಿ 2/3 ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡು, ಇದನ್ನ ಒಂದು ಕಡೆಗೆ ಬರ್ಕೋತೀನಿ ಅಷ್ಟೇ. ನೋಡು, ಇಲ್ಲಿ 1/2, ಇಲ್ಲಿ 2/√3 ಇದೆ, ಇಲ್ಲಿದೆ 1 - 2√3, ಇಲ್ಲಿ 1 + 2√3 ಇದೆ. ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಕಾಣಿಸುತ್ತೆ. ಇಲ್ಲಿ ಹೆಂಗೆ ಅಬ್ಸರ್ವ್ ಮಾಡ್ತೀವಿ? ಇಲ್ಲಿ 2√3 ಇದೆ, ಇಲ್ಲೂ 2√3 ಇದೆ. ನಾನು ರ್ಯಾಷನಲೈಸ್ ಮಾಡಬೇಕು, ಇದ್ರ ಜೊತೆ ಬೇರೆ ಯಾವ್ದಾದ್ರು ನಂಬರ್ ಇದೆಯಾ ಚೆಕ್ ಮಾಡ್ತೀನಿ. ಸೊ 1/2 ಪ್ಲಸ್ 1/2√3 ಡಿವೈಡೆಡ್ ಬೈ 1/2 ಪ್ಲಸ್ 1 + 2√3. ಕ್ಲಿಯರಾ? ಇಷ್ಟು ಕ್ಲಿಯರಾ? ಸೊ 1 2√3 ಪ್ಲಸ್ 1/2. ಇಷ್ಟಾಯಿತು. ದೆನ್ ಹೌ ಡು ವಿ ಪ್ರೊಸೀಡ್? ಈಗ ನೋಡಿ, ಈಗ 1/2 ಹಾಗೆ ಇರ್ತದೆ. 2√3 × 1 √3 - 2 ಡಿವೈಡೆಡ್ ಬೈ √3. ಸರಿನಾ? ಇಲ್ಲಿ 1/2 ಹಾಗೆ ಇಟ್ಕೊಂಡಿದ್ದೀನಿ. √3 + 2 ಡಿವೈಡೆಡ್ ಬೈ √3. ಕ್ಲಿಯರಾ? ಈಗ ಇದು ಮತ್ತು ಇದು ಇದೆ. ವಿ ಹ್ಯಾವ್ ಟು ಸಾಲ್ವ್ ಫರ್ದರ್. ಫರ್ದರ್ ಹೆಂಗೆ ಮಾಡ್ತಾ ಹೋಗ್ತೀವಿ ನೋಡಿ. 1/2 ಪ್ಲಸ್ √3, ಈ ಫ್ರಾಕ್ಷನ್ ಮತ್ತು ಈ ಫ್ರಾಕ್ಷನ್ ಆ್ಯಡ್ ಮಾಡ್ಬೇಕು ನಾವೀಗ. ಈ ಫ್ರಾಕ್ಷನ್ ಮತ್ತು ಈ ಫ್ರಾಕ್ಷನ್ ಆ್ಯಡ್ ಮಾಡಬೇಕು. ಕ್ಲಿಯರ್? √3 × 1 √3 ಪ್ಲಸ್ 2 × √3 - 2 ಡಿವೈಡೆಡ್ ಬೈ 2√3. ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ತೀನಿ. ಕ್ಲಿಯರ್? ಮತ್ತೆ ಅಗೇನ್ ಡಿವೈಡೆಡ್ ಬೈ ಎಷ್ಟಿದೆ? ಇಲ್ಲೋದ್ರೆ √3 ಪ್ಲಸ್ 2 × √3 + 2 ಡಿವೈಡೆಡ್ ಬೈ 2√3. ನ್ಯೂಮರೇಟರ್ ಮತ್ತು ಡಿನಾಮಿನೇಟ್ರು, ಆ ನ್ಯೂಮರೇಟ್ರಲ್ಲಿರೋದ್ರಲ್ಲಿ ಅಲ್ಲೂ ಫ್ರಾಕ್ಷನ್ಸೇ. ಆ ಡಿನಾಮಿನೇಟ್ರ್ ಕ್ಯಾನ್ಸಲ್ ಮಾಡ್ಬೋದು. ಇನ್ ಕೇಸ್ ನ್ಯೂಮರೇಟರ್ ಕ್ಯಾನ್ಸಲ್ ಮಾಡೋಂಗಿದ್ರು ಕೂಡ ಕ್ಯಾನ್ಸಲ್ ಮಾಡ್ಬೋದು. ಯಾಕಂದರೆ ರೆಸಿಪ್ರೋಕಲ್ ತೆಗೆದ್ರೆ ಅದು ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಾ? ಅರ್ಥ ಆಯ್ತಾ? ಸರಿ. ಸೊ ನಾವು ಇಲ್ಲಿ ನಾವು ಕ್ಯಾನ್ಸಲ್ ಮಾಡಿದ್ರೆ ವಾಟ್ ವಿ ಆರ್ ಲೆಫ್ಟ್ ವಿತ್ ಈಸ್ √3 ಪ್ಲಸ್ 2√3 - 2 ಡಿವೈಡೆಡ್ ಬೈ √3 ಪ್ಲಸ್ 2√3 ಪ್ಲಸ್ 2 √3. ಇಲ್ಲಿ ನೋಡು 2√3 ತಪ್ಪು ಮಾಡೋದಲ್ಲ.
ಇಲ್ಲಿ 2 ಇಂಟು √3 ಮೈನಸ್ 2 √3 ಇರುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು √3 2 2 ಮೈನಸ್ 2 4 ಡಿವೈಡೆಡ್ ಬೈ ಇಲ್ಲ √3 ಪ್ಲಸ್ 2 ಇಂಟು √3 2 ಪ್ಲಸ್ 4. ಇಷ್ಟಾದಮೇಲೆ ಸೊ ಇಷ್ಟಾಯಿತು. ಇಷ್ಟಾದಮೇಲೆ ನೆಕ್ಸ್ಟ್ ಏನಪ್ಪ, ನೆಕ್ಸ್ಟ್ ರ್ಯಾಷನಲೈಸ್ ಮಾಡೋದಕ್ಕೆ ನಾವು ನೋಡ್ಕೋಬೇಕು. √3 ಇಲ್ಲಿ √3 ಕಾಮನ್ ತೆಗಿತೀನಿ. 1 ಪ್ಲಸ್ √3 ಮೈನಸ್ 4 ಡಿವೈಡೆಡ್ ಬೈ √3 ತೆಗೆದ್ರೆ ನೋಡಿ ಇಲ್ಲಿ √3 ಇಲ್ಲಿ √3 ಪ್ಲಸ್ 2 √3 ಇದೆ. ಇಲ್ಲಿ √3 ಕಾಮನ್ ತೆಗಿತೀನಿ. √3 ತೆಗೆದ್ರೆ ಇಲ್ಲಿ 1 ಪ್ಲಸ್ 1 ಪ್ಲಸ್ 2 √3 ಬಂತ. ಇನ್ನೇನು ಸಿಂಪಲಾಗಿ ಮಾಡ್ಬೋದಾ? 1 ಪ್ಲಸ್ 2 √3 √3 ಕಾಮನ್ ತೆಗೆದ್ರೆ √3 ಕಾಮನ್ ಅನ್ಬೇಡ. 1 √3 2 √3 3 √3 ಮೈನಸ್ 4 3 √3 ಪ್ಲಸ್ 4. ಇಲ್ಲಿ √3 ಅಂದರೆ ಇದು 1 √3 ಅಂತ ಪ್ಲಸ್ 2 √3 1 √3 ಪ್ಲಸ್ 2 √3 ಅಂದರೆ ಇದೊಂಥರ 1a ಪ್ಲಸ್ 2a ಇದ್ದಂಗೆ. 1a ಪ್ಲಸ್ 2a 3a ಆ ಥರ 1 √3 ಪ್ಲಸ್ 2 √3 ಬಿಕಮ್ಸ್ 3 √3. ಇಷ್ಟಾಯಿತು. ಇಷ್ಟಾದಮೇಲೆ ಇಲ್ಲಿ ಲೈಕ್ ನಾವು ರ್ಯಾಷನಲೈಸ್ ಮಾಡಬೇಕು. ಇಲ್ಲಿ ಇಷ್ಟು ಬಂದಿದೆ ರ್ಯಾಷನಲೈಸ್ ಮಾಡೋದು ಅಂತಾರೆ. ಇಲ್ಲೇನಿದೆ ಅದರದ್ದು ಮೈನಸ್ ನಂಬರ್ ಕೊಡ್ತೀನಿ. 3 √3 ಮೈನಸ್ 4 ಓವರ್ 3 √3 ಮೈನಸ್ 4. rationalize the denominator. Rationalize the denominator. Clear? ಇಷ್ಟಾಯಿತು. ಸೊ ಇವಾಗ ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ. rationalize the denominator ಅಂದರೆ 3 √3 ಪ್ಲಸ್ 4 ಇಂಟು 3 √3 ಮೈನಸ್ 4 ಏನಾಗುತ್ತೆ? a² ಮೈನಸ್ b². a ಅಂದರೆ ಏನೋ 3 √3 3 √3 ಹೋಲ್ ಸ್ಕ್ವೇರ್ ಏನಾಗುತ್ತೆ? 3² ಇಂಟು √3². 3² ಇಂಟು √3². ವಾಟ್ ಇಸ್ 3² ಇಂಟು √3²? ಇದಕ್ಕೂ ಸ್ಕ್ವೇರ್ ಮಾಡಬೇಕು, ಇದು ಸ್ಕ್ವೇರ್ ಮಾಡಬೇಕಲ್ವಾ? 3² 9. ಕ್ಲಿಯರಾ? 21. ಸೊ ಇದು 21 ಆಯಿತು. a² ಮೈನಸ್ b². ಇಲ್ಲಿ 4² ಆಯಿತು. ಕರೆಕ್ಟಾ? ಸೊ 21 ಮೈನಸ್ 16. ವಾಟ್ ಇಸ್ 21 ಮೈನಸ್ 16? ಬೇಗ ಕ್ಲಿಯರ್? 21 ಮೈನಸ್ 16 ಈಸ್ 5. ಇದು ಯಾಕೆ ಇಲ್ಲಿ? ಬಿಕಾಸ್ ಬರ್ಕೋಬೇಕು. 3 √3 ಹೋಲ್ ಸ್ಕ್ವೇರ್ ಈಸ್ 3² ಇಂಟು √3 ಹೋಲ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 21. ಇದನ್ನ ಇಲ್ಲಿ ಫರ್ದರ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ನೋಡಿಲಿ 3 √3 ಮೈನಸ್ 4 3 √3 ಮೈನಸ್ 4 ಎರಡು ಸಲ ಇದೆ. 3 √3 ಮೈನಸ್ 4 ಹೋಲ್ ಸ್ಕ್ವೇರ್. ಇದನ್ನು ಕೆಳಗಡೆ ಮಾಡಿದ್ರೆ a² ಮೈನಸ್ b² ಪ್ಲಸ್ 2ab. ಇನ್ನು 3 √3 ಮೈನಸ್ ಹೋಲ್ ಸ್ಕ್ವೇರ್ಗೆ a² ಮೈನಸ್ b² ಮೈನಸ್ 2ab ಥರ ಮಾಡು. ಇಲ್ಲಿ a², 3 √3 ಹೋಲ್ ಸ್ಕ್ವೇರ್ a². ಇದು ಮಲ್ಟಿಪ್ಲೈ ಮಾಡ್ತೀಯಾ? 3 √3 ಇಂಟು 3 √3 ಫಸ್ಟು 3 √3 ಮೈನಸ್ 4 ಕರೆಕ್ಟಾ? 4 ಇಂಟು 3 √3. ನೆಕ್ಸ್ಟು ಇಲ್ಲಿ ಮೈನಸ್ 4 ಇಂಟು 3 √3 ಮೈನಸ್ ಇಂಟು ಮೈನಸ್ ಪ್ಲಸ್ 16. ಇಲ್ಲೇನಿದೆ? ಇದು ಯಾವ ಫಾರ್ಮೆಟಲ್ಲಿದೆ? ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ, ಬಟ್ ಎಲ್ಲ ಸಿಂಪ್ಲಿಫಿಕೇಷನ್ ಅಷ್ಟೇ. ಇಲ್ಲೇನಿದೆ ನೋಡು? 3 √3 ಮೈನಸ್ 4 ಇಂಟು 3 √3 ಮೈನಸ್ 4. ಇದೇ ಥರ ಇದೆ a ಮೈನಸ್ ಬಿ ಇಂಟು a ಮೈನಸ್ ಬಿ. ವಾಟ್ ಈಸ್ a ಮೈನಸ್ ಬಿ ಇಂಟು a ಮೈನಸ್ ಬಿ? a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ? ವಾಟ್ ಈಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್? a²
ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಅದನ್ನೇ ಇಲ್ಲಿ ಬರ್ದೀನಿ ಅಷ್ಟೇ. ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ಬಿ ಸ್ಕ್ವೇರ್ ಬರ್ತೀನಿ, ಮೈನಸ್ 2ab ಅಲ್ವಾ, ನೋಡಿ ಇಲ್ಲಿ ಮೈನಸ್ 2ab ಡೈರೆಕ್ಟಾಗಿ ಬರೀತೀನಿ. ಮೈನಸ್ 2ab ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಪೆನ್ಸಿಲಲ್ಲಿ ಈ ಥರ ಬರ್ಕೊಬಿಡು ಮೇಲ್ಗಡೆ. 2 ವಾಟ್ ಈಸ್ ಎ 3√3. ವಾಟ್ ಈಸ್ ಬಿ 4. ಇಷ್ಟು ಅರ್ಥ ಆಯ್ತಾ? ಹಾಂ, ಯಾಕೆ ಹೇಳಿದ್ದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಥರ ಆಯಿತಾ. ಪ್ಲಸ್ 4 ಸ್ಕ್ವೇರ್ ಬಿ ಸ್ಕ್ವೇರ್ ಅಲ್ವಾ, ಪ್ಲಸ್ 4 ಸ್ಕ್ವೇರ್ ಅಂದರೆ 16. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 × 4 16. ಇಷ್ಟಾಯಿತು. ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಬಂತು ನಮಗೆ? ಇದನ್ನು ಮಾಡಿದ್ರೆ 21 ಬಂತು. ಕರೆಕ್ಟಾ? ಇದನ್ನು ಇನ್ನೂ ಸೈಡಲ್ಲಿ ಮಾಡ್ಕೊಳ್ಬೇಕಾದ್ರೂ ಬರಿಬೋದು, ತಪ್ಪಿಲ್ಲ. ಇಲ್ಲೇ ಕನ್ಫ್ಯೂಷನ್ ಆಗುತ್ತೆ. ಇದನ್ನು ನಾನು ಮಾಡಬೇಕು. 21 5 ಏನು 16 ಮೈನಸ್ ಇಲ್ಲಿ ಇದಿಲ್ಲ. ಇಲ್ಲಿ ರ್ಯಾಷನಲೈಸ್ ಡಿನಾಮಿನೇಟರ್ ಮಾಡೋದು ಇಲ್ಲಿ. ಇದು ನಾನು ಇಲ್ಲಿ ಇಷ್ಟು ಮಾತ್ರ ಮಾಡಬೇಕಲ್ವಾ, ಇಷ್ಟು ನಾನು ಇಲ್ಲಿ ಮಾಡಿದ್ದೀನಿ. ಆನ್ಸರ್ ಎಷ್ಟು ಬಂತು? 21 ಬಂತು. ಆ 21 ಇಲ್ಲಿ ಬರಲಿ. ಯಾವ 5? ಓ, ಒಂದು ನಿಮಿಷ, ಯು ಆರ್ ರೈಟ್. ಇಲ್ಲಿ ಬಂದಿರೋ ಆನ್ಸರ್ ಇದು 5. ಸರಿನಾ? ಎಷ್ಟಾಯಿತು? ಸೊ 3√3 ಹೋಲ್ ಸ್ಕ್ವೇರ್. 3√3 ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 9 × 3 ಮೈನಸ್ ಇಲ್ಲಿ ನೋಡು 8 3√3 ಪ್ಲಸ್ 16 ಡಿವೈಡೆಡ್ ಬೈ 5. ಎಷ್ಟು ಬರುತ್ತೆ? 8 × 3√3. 4 × 2 8 × 3√3. ಅದನ್ನು ಬೇಕಾದರೆ 8 3s ಎಷ್ಟು? 21 ಮತ್ತು 21 ಮೈನಸ್ 24√3 ಪ್ಲಸ್ 16. ಇಲ್ಲಿ ನೋಡಿ, ಇಲ್ಲಿ 21 ಪ್ಲಸ್ 16 ಎಷ್ಟು? ಇಲ್ಲೇ ಮಾಡ್ತೀನಿ. 21 ಪ್ಲಸ್ 16 37. 37 ಡಿವೈಡೆಡ್ ಬೈ 24√3 ಡಿವೈಡೆಡ್ ಬೈ 5. ಅರ್ಥ ಆಗ್ತಿದೆಯಾ? 37 ಮೈನಸ್ 24√3 ಡಿವೈಡೆಡ್ ಬೈ 5. ಇಷ್ಟು ಆನ್ಸರು. ನೋಡೋಣ, ಚೆಕ್ ಮಾಡೋಣ. 43 ಮೈನಸ್ 24√3 ಇಲ್ಲೋ ಪ್ಲಸ್ ಮಾಡಬೇಕಲ್ವಾ? ಇಲ್ಲಿ 9 × 3 21. ಸಾರಿ 27. 27 ಪ್ಲಸ್ 16. ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. 27 ಪ್ಲಸ್ 16. ಸರ್ ರಜನಿಕಾಂತ್, ನೀನು ನನ್ನ ಯಾಮರಿಸ್ತೀಯ. 21 ಪ್ಲಸ್ 16 ಎಷ್ಟಪ್ಪ? 37. 37 ಮೈನಸ್ 24√3 ಡಿವೈಡೆಡ್ ಬೈ ಈ ವ್ಯಾಲ್ಯೂ ಬರಲ್ಲ, ಬೇರೆ ವ್ಯಾಲ್ಯೂ ಬಂತು ನಮಗೆ. 3√3 ಇಲ್ಲಿವರೆಗೆ ಮಾಡಿದ್ದೀವಿ ಕರೆಕ್ಟಾಗಿ. 3√3 ಮೈನಸ್ 4 ಡಿವೈಡೆಡ್ ಬೈ 4 ಪ್ಲಸ್ √3. 1/2 1 ಮೈನಸ್ √2 ಬೈ 3 2√2 2/√3 2/√3 ಪ್ಲಸ್ 1/2 ಪ್ಲಸ್ 1 √3 ಪ್ಲಸ್ 2√3 ಮೈನಸ್ ರಜನಿಕಾಂತ್ ಇಲ್ಲಿ ಮಾಡಿದ್ರೆ ನೋಡೋ ಮಿಸ್ಟೇಕ್. ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ √3 2 × √3 ಮೈನಸ್ 2√2 ಇಷ್ಟಾಯಿತು. ಎಲ್ಲೂ ಸರಿಯಾಗಿದೆಯಲ್ಲ. 3√3 ಮೈನಸ್ 4 ಡಿವೈಡೆಡ್ ಬೈ 3√3 ಮೈನಸ್ 4 ಡಿವೈಡೆಡ್ ಬೈ 4 ಪ್ಲಸ್ 3√3 4 ಪ್ಲಸ್ 3√3 3√3 ಡಿವೈಡೆಡ್ ಬೈ
3√3 ಡಿವೈಡೆಡ್ ಬೈ 3√3 ಮೈನಸ್ 4 ಡಿವೈಡೆಡ್ ಬೈ 4 ಪ್ಲಸ್ 3√3 ಇಲ್ಲಿವರೆಗೂ ಸರಿ. ಆಮೇಲೆ ರ್ಯಾಷನಲೈಸ್ ಡಿನಾಮಿನೇಟರ್ ಮಾಡ್ತೀವಿ. 3√3 ಮೈನಸ್ 4 3√3 ಮೈನಸ್ 4 ಹಿಂಗೂ ಮಾಡ್ಬೋದಲ್ವಾ? 3√3 ಮೈನಸ್ 3√3 ಮೈನಸ್ 4 ರ್ಯಾಷನಲೈಸ್ ಆದಮೇಲೆ 9 21 ಇಲ್ಲಿವರೆಗೂ ಕರೆಕ್ಟು. ಮೈನಸ್ 2ab ಪ್ಲಸ್ b ಸ್ಕ್ವೇರ್ 3 6 24 24√3 ಪ್ಲಸ್ 16 24√3 ಮೈನಸ್ 43 ಬಂತು ಅವನಿಗೆ. 3√3 ಇಂಟು 4 ರಜನಿಕಾಂತ್ ಇಲ್ಲೇ ತಪ್ಪು ಮಾಡಿದ್ವಲ್ಲಪ್ಪ. 3√3 ಇಂಟು 3√3 3√3 ಹೋಲ್ ಸ್ಕ್ವೇರ್ ಎಷ್ಟು? 9 ಇಂಟು 3 9 3 3 9 21. ನೀನು 21 ಆಗಲೇ ಹೇಳಿದೆ, ಅದು 21 ಅಂತ ನಾನು ಬರೆದೆ. 3 9 27 ಅಲ್ವಾ? ಹಾಂ, 3 9 27 minus 16. What is 27 minus 16? 11. So ಇಲ್ಲಿಗೆ 11 ಬಂತು, ಸರಿನಾ? ಇಷ್ಟಾದಮೇಲೆ ಇಲ್ಲಿಗೆ 27 ಮೈನಸ್ 4 8 24√3 ಪ್ಲಸ್ 16 ಡಿವೈಡೆಡ್ ಬೈ 11. ಆದರೆ ಅವ್ರು ಮಾಡೋದಕ್ಕೂ ಇಷ್ಟು ಇಲ್ಲಿವರೆಗೂ ಕರೆಕ್ಟು. 27 ಇದೆ, 16 ಇದೆ, ಪ್ಲಸ್ 24√3 ಇದೆ, ಮೈನಸ್ 24√3 ಇದೆ. ಓಕೆ, 24√3 27 ಕರೆಕ್ಟಾ? ಪ್ಲಸ್ 16 ಎಷ್ಟು? What is 27 plus 16? 43 ತಾನೆ? 43 ಮೈನಸ್ 24√3 ಡಿವೈಡೆಡ್ ಬೈ 11. 43 ಮೈನಸ್ 24√3 ಡಿವೈಡೆಡ್ ಬೈ 11. ಇಲ್ಲಿ ನಾವು ಯಾವ ಮಾರಿದ್ದು? ಹಾಂ, ಈಗ ನೋಡು ಕರೆಕ್ಟ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಆನ್ಸರು ಇಷ್ಟು. ಈ ಥರ ಹಿಂಗೆ ಟ್ರೈ ಡಿನಾಮಿನೇಟ್ರಲ್ಲಿ ಲೈಕ್ ರ್ಯಾಷನಲೈಸ್ ಮಾಡಿದ್ರೆ ಹ್ಯಾವ್ ಟು ಎನ್ಶ್ಯೂರ್ ಸರ್ ಹಿಂಗೆ ಯಾಕೆ ಮಾಡಬೇಕು ಅಂತೇನಿಲ್ಲ. ಇಲ್ಲಿವರೆಗೆ ಮಾಡ್ತೀವಿ. ಇಲ್ಲಿದ್ದ ಮಾಡಾದ್ಮೇಲೆ ನಮ್ಗೆ ಯಾವಾಗ ರ್ಯಾಷನಲ್ ನಂಬರ್ಸ್ ಇರುತ್ತೆ ಡಿನಾಮಿನೇಟ್ರಲ್ಲಿ, ಅದನ್ನು ನಾವು ಇರ್ಯಾಷನಲ್ ನಂಬರ್ ಇದ್ದಾಗ ಅದನ್ನ ರ್ಯಾಷನಲ್ ನಂಬರ್ ಮಾಡಿದ್ರೆ ದಟ್ ಕಾಲ್ಸ್ ರ್ಯಾಷನಲೈಸೇಷನ್. ಅಷ್ಟಾದಮೇಲೆ ನಿಂಗೆ ಇಲ್ಲಿ ಇರ್ತದೆ. ಬರ್ಕೋತೀವಿ ಎಷ್ಟು? ಇಷ್ಟು ಬರ್ಕೊಂಡಾದ್ಮೇಲೆ ನೋಟ್ ಅಂತ ಹಾಕ್ಕೊಂಡು ಇಲ್ಲಿ ಬರ್ಕೋಬೇಕು. ಏನಿಲ್ಲ, ಕೇರ್ಫುಲ್ಲಾಗಿ ಸ್ವಲ್ಪ ದೊಡ್ಡದಾಗಿ ಬರ್ಕೋ, ಲೈನ್ ಬೈ ಲೈನು ದೊಡ್ಡದಾಗಿ ಬರ್ಕೊಂಡು ಕೇರ್ಫುಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬಾ, ಕ್ಲಿಯರ್ ಆಗಿಬರುತ್ತೆ.